ಯಾರು? ಓಹೋ, ಧನಂಜಯ ಬಂದೆಯಷ್ಟೇ. ಎಲ್ಲರೂ ಕುಶಲವೇ? ಛೇ, ಚರಣದಡಿಯಲ್ಲಿ ಏಕೆ ಕುಳಿತಿರುವೆ ಪಾರ್ಥ? ಆ ಪಾರ್ಶ್ವದಡಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಆಶೀರ್ವಾದದಿಂದ ಎಲ್ಲರೂ ಕುಶಲದಿಂದಿರುವರು ಪರಮಾತ್ಮ. ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಬಾಬಾ ವಾಸುದೇವ. ಯಾರು? ಕುರುಚಕ್ರೇಶ್ವರ. ಓಹೋ ಬಾವಾ, ಕುರುರಾಜ, ಎಲ್ಲರೂ ಸೌಖ್ಯವೇ? ಛೇ, ಎಂತ ಕಾರ್ಯವಾಯಿತು ಬಾವ. ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವ. ಬಾಬಾ ಬಾಮ ರಮಣ, ನಿದ್ರೆ ಮಾಡುತ್ತಿರೋನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಾಳ ಹೊತ್ತಾದರೂ ಎಚ್ಚರವಾಗಲಿದೆ ನೀನು. ನಿನ್ನ ಪ್ರಾಣ ಸುಖ ಪಾರ್ಥನ ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಲ್ಲ. ಬಲೆ ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನೂ ಇಲ್ಲ ಬಾವ, ನೀವು ಬಂದದ್ದನ್ನ ನಾನು ನೋಡಲೇ ಇಲ್ಲ. ಅದರಲ್ಲಿ ನೀವಿಬ್ಬರೂ ಇಲ್ಲಿಗೆ ಏಕಮಾತ್ರ ಕಾಲದಲ್ಲಿ ಬರಲು ಕಾರಣವಾದರೂ ಏನು? ಕೃಷ್ಣ, ಬೋರ್ಗರವ ಕಾಗಿಚ್ಚಿನಂತೆ ಕುರು ಪಾಂಡವರ ವಿಕ್ರಮ ಸಂಗ್ರಹವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾಲಿಗೆ ಬಂದಿದ್ದು. ದುರ್ಯೋಧನ, ಏನು ಪಾಂಡವರಿಗೂ ಕೌರವರಿಗೂ ಯುದ್ಧವೇ ಬೇಡ ಬಾವ, ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಬಾವ, ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಲಾಭ ಯಾರಿಗೋ? ಸದಯರೊಡನೆ ದ್ರೋಹವ್ಯಸಗಿ ಭರತ ಭೂಮಿ ಆಳ ಬಯಸಿ. ದ್ರೋಹವ್ಯಸಗಿ ಭರತ ಭೂಮಿ ಆಳ ಬಯಸಿ ಬಹುಬಳಗರ ಸದಿಂದ. ಬಂದು ಬಳಗರಾತದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಲಾಭ ಯಾರಿಗೋ? ಆದುದರಿಂದ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವಿಬ್ಬರು ಕಾದಾಡಿ ಮಡಿಯುವುದು ಬೇಡವೆಂದು ಹೇಳುತ್ತಿದ್ದೇನೆ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಇದೆ. ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುವ ಮಾತುಗಳನ್ನ? ನೀನು ಸಹಾಯವಾದವರ ಸಹಾಯವನ್ನು ಬಯಸಿ ಬಂದಂತೆ ಕಾಣುವುದು.
ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಯ್ಯ. ಪರಮಾತ್ಮ, ನನಗೊಂದು ತಿಳಿಯದು. ನೀನು ಎದ್ದ ತಕ್ಷಣ ನಿನ್ನ ಕೃಪಾ ದೃಷ್ಟಿಯು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಮೊದಲು ನಿನ್ನ ಬಳಿ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಬಾವಾ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಮತ್ಯಾವುದರಲ್ಲಿ ಸಂದೇಹ? ಹೇಳುತ್ತೇನೆ. ನಾನು ಮೊದಲು ನಿದ್ರೆಯಿಂದ ಎಚ್ಚರಗೊಂಡಾಗ ಪಾರ್ಥನನ್ನು ಕಂಡೆ. ಅವನಾದರೂ ನಿನಗಿಂತಲೂ ಚಿಕ್ಕವನಲ್ಲವೇ? ಇರಬಹುದು. ಹಾಗಾಗಿ ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ರಾಮಾಯಾವಿ. ಆಹಾ, ಹಾಗೆಂದು ದುಡುಕುವುದು ಬೇಡ ಬಾವಾ. ಕೇಳಿರಿ, ಇಬ್ಬರಿಗೂ ಸಹಾಯ ಮಾಡುತ್ತೇನೆ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವಾಕ್ಷೋಹಿಣಿ ಸೈನ್ಯ ಒಂದು ಕಡೆ, ನಿರಸ್ತ್ರನು ನಿರಾಯುಧನಾದ ನಾನೊಬ್ಬನೇ ಒಂದು ಕಡೆ. ಪಾರ್ಥ, ಇವೆರಡಲ್ಲೇ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ಆಗಲಿ. ಯುದ್ಧ ವಿಮುಖನು, ನಿರಸ್ತನು, ನಿರಾಯುಧನು, ಇವನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ಪಾಂಡವ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರು ಬಲರಾಮನ ಸಹಿತ ಯಾದವಾಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷಕ್ಕೆ ಬರಲಿ. ಬಲೆ ಕೌರವೇಶ್ವರ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ, ಸೈನ್ಯಕ್ಕೀಗಾಗಲೇ ಆಜ್ಞೆ ಮಾಡುವೆನು. ಬಲೆ ಬಲೆ ಕಪಟ ನಡೆಸುವುದರಿ, ಬಲೆ ಭಕ್ತರನ್ನು ಹೆಚ್ಚಿಸುವ ಈ ನಿನ್ನ ಕಣ್ಸನ್ನ ಕಪಟ ಮೋಸವನ್ನು ನಾನೇ ನಡೆಯೋದವನೆಂದು ಭಾವಿಸಿದ್ಯಾ? ಬಳಿರೇ, ಏನಿದು ಕಣ್ಸನ್ನಯ ಕಪಟ ಮೋಸ? ಬಳಿರೇ, ಏನಿದು ಕಣ್ಸನ್ನಯ ಕಪಟ ಮೋಸ? ಭಾರತ ಕಂಡ ಸ್ವಾತಂತ್ರ್ಯ ಪ್ರಳಯ ಸಮರ, ಶತ್ರುದ ಪ್ರಚಂಡ ರಕ್ತ ಕೋಡಿಯಾರಿಸೆ, ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾದ, ಧರಣಿ ಸಾಧಿತ ದುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋ ಆಯುಧವಂ ಧರಿಸದಿರೆ ಪಾಂಡವರರೆಂತ ಪಾಲ್ಪೆಯೋ, ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ, ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲು ಕಪಟಿ, ಬಹು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿ ಪಾರ್ಥನಾದರೂ ನಿನ್ನ ಪ್ರಾಣ ಸಕನು. ಹೀಗಿರುವಾಗ ನಾವು ನಿಮ್ಮೊಡನೆ ಬೇರೆ ಬಂದರೆ ಅದು ಸಾಧ್ಯವೇ? ಈಗ ನಾವೇ ಬೇರೆ ಆದವು, ಆದರೂ ಬಾಧಕವಿಲ್ಲ ಬಾಬಾ. ರಣರಂಗದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದೆಂದು ವಚನ ಬಿಟ್ಟಿರುವೆ. ವಚನ ಭ್ರಷ್ಟನಾದೆಯೇ ಜೋಕೆ. ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ ಬಾವಾ? ಮುಂದೆ ನನ್ನ ನಿನ್ನ ಭೇಟಿ ಮತ್ತೆಲ್ಲಿ? ಮತ್ತಿನಲ್ಲಿ ರಣರಂಗದಲ್ಲಿ. ಆಗ ತಿಳಿವಂತೆ ಈ ನಿನ್ನ ಭಕ್ತನ 7 ಅಕ್ಷೋಹಿಣಿ ಬಲದ ಬಲಾಬಲಗಳು. ಅದು ಮುಂದೆ ತಾನೇ ತಿಳಿಯುವುದು. ನಡೆ, ಸೈನ್ಯಕ್ಕೀಗಾಲೇ ಆಜ್ಞೆ ಮಾಡುವೆನು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆಯೇ ಆರ್ಯವರ್ಧನದ ಯೋಗಿ ಶ್ರೇಷ್ಠ, ನಮ್ಮ ಪ್ರಿಯ ಬಂಧುವಾದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಎಂತ ಆ ಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಯಾಸ್ತ್ರದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆ ಅಲ್ಲ ಪಾರ್ಥ.
ಹರಿತವಾದ ಖಡ್ಗವನ್ನು ಬಿಸಿಟಿ ಹೊರೆಯನ್ನ ಆಶ್ರಿಸುವ ಮಂದಮತಿಗಳಂತೆ ಮುಂದೆ ರಣದುರಂಧರನಾಗಿ ಮೆರೆಯುವ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಅಪೇಕ್ಷಿಸದೆ ನಿರಸ್ತ್ರನು ನಿರಾಯುಧನಾದ ನನ್ನನ್ನೇಕೆ ಅಪೇಕ್ಷಿಸಿದೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನಾನು ಬಯಸಿದ್ದು ನಿನ್ನನ್ನು ಹೊಂದಿದ್ದೇನೆ ದೇವ. ಈ ಯುದ್ಧದಲ್ಲಿ ನೀನು ನನ್ನ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೂ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ನಿನ್ನೆ ವರದ ಹಸ್ತವು ನನ್ನ ರಥಶ್ವದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಾಪನೆಯಾಗುವುದನ್ನು. ಪಾರ್ಥ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆ ಅಲ್ಲ ಪಾರ್ಥ. ಅಂತಹ ದೈವತ್ವವಾದರೂ ನನ್ನನ್ನೇಳಿದೆ ಪರಮಾತ್ಮ. ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ ಪರಮಾತ್ಮ? ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ ಕೊಂದುವೆ ನಾವು ಜಯವ ಭಯವಿಲ್ಲದೆ ಜಗದಿ. ಕೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮಾಧವ ನಿನ್ನಯ ದಯದಿ ಕಾತುರವೇ ತಪೋ ವಿಜಯ ವಿಜಯ, ಕಾತುರವೇ ತಪೋ ವಿಜಯ. ಕರೆದೊಳು ಗಾಂಡೀವ ಪಿಡಿದಿಹೆಯೋ ಮನದಿ, ಕರೆದೊಳು ಗಾಂಡೀವ ಪಿಡಿದಿಹೆಯೋ ಮನದಿ. ಎದಗಿಡದಿರು ಜೋಕೆ ಕಡುದೇರ ನೀನೆನಿಸಿ, ಎದಗಿಡದಿರು ಜೋಕೆ ಕಡುದೇರ ನೀನೆನಿಸಿ. ಕಾತುರವೇ ತಪೋ ವಿಜಯ ವಿಜಯ, ಕಾತುರವೇ ಕಾರಣ ವಿಜಯಕ್ಕೆ ಕಾರಣ, ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ನಿನ್ನದು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ನಿನ್ನದು ಸಾಧಿಸುವವ ನಾನು. ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯವ ಭಯವೇ ತಕೆ ಇನ್ನು, ಸಾಧಿಸು ಕಾರ್ಯವ ಭಯವೇ ತಕೆ ಇನ್ನು. ಕಾತುರವೇ ತಪೋ ವಿಜಯ ವಿಜಯ, ಕಾತುರವೇ ತಪೋ ವಿಜಯ ವಿಜಯ. ಮಾಧವ ಪಾರ್ಥ, ಪರಮಾತ್ಮ. ಅರ್ಜುನ,
ನಿನ್ನಿ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನೇಗ ಮಾಡಿಕೊಂಡೆ. ಭಕ್ತರ ಇಚ್ಛೆ ಅಂತ ನಡೆಯುವುದೇ ನನ್ನ ಕರ್ತವ್ಯ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರವನ್ನ ಭೀಮಧರ್ಮಾದಿಗಳಿಗೆ ತಿಳಿಸೋಣ. ತಮ್ಮ ಆಜ್ಞೆಯಂತೆ ಆಗಲಿ ಮಾಧವ. ಕೃಷ್ಣ ಮೊರೆಯ ಕೇಳೋ ಗೋಪಿಲೋಲ. ಕೃಷ್ಣ 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 ದರೆಗೆ ಭಾರವೇ ಎಲ್ಲ ಜನುಮ ವ್ಯರ್ಥವೇ. ಹರಿಯೇ ಎನ್ನನೆ ಮರೆತ ಮೇಲೆನ ದರೆಗೆ ಭಾರವೇ ಎಲ್ಲ ಜನುಮ ವ್ಯರ್ಥವೇ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ತಂದೆ ತಾಯಿ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ಮುಂದೆ ಗತಿಯು ಕಾಣೆನಯ್ಯ ತಂದೆ ಸಲಹು ಮಾರನಯ್ಯ. ಮುಂದೆ ಗತಿಯು ಕಾಣೆನಯ್ಯ ತಂದೆ ಸಲಹು ಮಾರನಯ್ಯ. ಎನ್ನನೆ ಮರೆತ ಮೇಲನ ದರೆಗೆ ಭಾರವೇ ಎಲ್ಲ ಜನುಮ ವ್ಯರ್ಥವೇ. ಜೀವ ಒಂದು ನಾಮ ಹಲವು ಏನ್ ವಿಚಿತ್ರ ನಾಟಕ. ಜೀವ ಒಂದು ನಾಮ ಹಲವು ಏನ್ ವಿಚಿತ್ರ ನಾಟಕ. ಮುಂದೆ ಬರುವುದೊಂದು ತಿಳಿಯೇನು ದೇವ ನಿನ್ನ ನೇಮಕ. ಮುಂದೆ ಬರುವುದೊಂದು ತಿಳಿಯೇನು ದೇವ ನಿನ್ನ ನೇಮಕ. ಹುಟ್ಟು ಸಾವು ಗುಡ್ಡನೆಲ್ಲ ತಿಳಿದು ಕುಳಿತೆಯೋ ಮೂಢ. ಹುಟ್ಟು ಸಾವು ಗುಡ್ಡನೆಲ್ಲ ತಿಳಿದು ಕುಳಿತೆಯೋ ಮೂಢ. ಬಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೆ ಏಕೋ ನಾಯಕ. ಬಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೆ ಏಕೋ ನಾಯಕ. ಹರಿಯೇ ಎನ್ನನೆ ಮರೆತ ಮೇಲಿನ ದರೆಗೆ ಭಾರವೇ ಎಲ್ಲ ಜನುಮ ವ್ಯರ್ಥವೇ. ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ನೆನೆದು ನಿನ್ನ ಮನಸ್ಥೈರ್ಯವನ್ನು ಏಕೆ ನಾಶಪಡಿಸಿಕೊಳ್ಳುವೆ? ಇನ್ನು ನಿನ್ನ ಬಹುದಿನದ ಬೇಡಿಕೆಗಳು ಈಡೇರುವ ಕಾಲ ಸನ್ನಿಹಿತವಾಗುತ್ತಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಶಾಂತಿ
ಶಾಂತಿ ಶಾಂತಿ. ಇನ್ನು ಬಿಟ್ಟಿರವೇನಣ್ಣ ನಿನ್ನೀ ಹುಚ್ಚುತನದ ಭ್ರಾಂತಿ. ಅಗ್ರಜ, ನಿನ್ನ ಮಾತಿಗೆ ಪ್ರತಿ ಹೇಳುವೆನೆಂದು ಭಾವಿಸಬೇಡ. ಆ ವಂಚಕರ ಪ್ರತಿ ಸಮಸ್ಯೆಗಳಿಂದ ಈ ಭೀಮನ ಧೈರ್ಯ ಸಪ್ತ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತೋಪಾದಕ ನಭೋ ಮಾರ್ಗಗಳನ್ನೇ ಚಲಿಸಬಹುದು, ಶಿಲಗಿರಿಗಳನ್ನೇ ಭೇದಿಸಬಹುದು, ಸಪ್ತ ಸಾಗರಗಳನ್ನೇ ಶೋಧಿಸಬಹುದು. ಆದರೆ ಕ್ಷತ್ರಿಯ ಯೋಜಿತವಾದ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ಎಂದಿಗೂ ತಲೆ ಎತ್ತಲು ಬಿಡುವುದಿಲ್ಲ ಅಗ್ರಜ, ಎಂದಿಗೂ ಬಿಡುವುದಿಲ್ಲ. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೆಲ್ಲರನ್ನು ಕೊಲ್ಲಲೆತ್ನಿಸಿದ ಆ ವಿಷದಂತಗಳನ್ನೇ ಎಂತಾದ ನಮಗೆ ಶಾಂತಿ. ಕಪಟ ದ್ಯೂತದಲ್ಲಿ ನಮ್ಮೆಲ್ಲರ ಸಿರಿಯನ್ನು ಅಪಹರಿಸಿ ಘೋರ ಕಷ್ಟವನ್ನು ತಂದೊಡ್ಡಿದ್ದ ಆ ನಯವಂಚಕರಲ್ಲಿ ಎಂತಹದ ನಮಗೆ ಶಾಂತಿ. ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಸತಿ ಎಂಬ ತಾರತಮ್ಯವನ್ನು ರೇದೆ ಪಾಂಚಾಲಿ ಪಂಚ ಪಾಂಡವರ ಸ್ಥಿತಿ. ಬಾ ಬಾ ನನ್ನ ತಡೆಯನ್ನು ಅಲಂಕರಿಸು ಎಂದು ತಡೆ ತಟ್ಟಿ ತಟ್ಟಿ ಕರೆದನಲ್ಲ ಆ ಕುರುಡನ ಮಗ ಕೊನ್ನಿಕಾರಬ ಅಂದೆಲ್ಲಡಗಿತ್ತಣ್ಣ ನಿನ್ನೀ ಶಾಂತಿ. ಅದನ್ನು ಸ್ಮರಿಸಿ ಫಲವಿಲ್ಲ ಅಗ್ರಜ. ಆದ್ದರಿಂದ ಭಯಂಕರವಾದ ಸಂಧಾನ ಕ್ಷೇತ್ರದಲ್ಲಿ ಆ ಕುರು ರಕ್ತ ಸ್ನೇಹದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿದ ಹೊರತು ನಮಗೆ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲ. ಭೀಮಸೇನ, ನಿನ್ನ ಹೃದಯಾಂತರದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಶಾಂತನಾಗು ಭೀಮಸೇನ, ಶಾಂತನಾಗು. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ನಮ್ಮ ದೂತನು ಸಮಾಚಾರವನ್ನು ತಂದಿರುವನು. ಆತನು ಬಂದ ಮೇಲೆ ಮುಂದಿನ ಕಾರ್ಯವನ್ನು ಯೋಚಿಸೋಣ. ಶಾಂತನಾಗು ಭೀಮಸೇನ, ಶಾಂತನಾಗು. ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ದೇವದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಲೇ
ಕಲುಷಿತೆಯಾದ ಭರತ ಭೂಮಾತೆಯ ಶಿರದಡಿಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಆ ದಾವಜಲದಿಂದ ಪವಿತ್ರಗೊಳಿಸಲಿ. ಹೇಳು ದೇವ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನಲ್ಲೇ ನಯ್ಯ, ಸಮರವನಲ್ಲೇ ನಯ್ಯ ಕಮಲಾಕ್ಷ, ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ, ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ, ಹಿಮದನ್ವಯ ಅಶಾಶ್ವತ ನರ ಜನ್ಮ, ಹಿಮದನ್ವಯ ಅಶಾಶ್ವತ ನರ ಜನ್ಮ, ಹಿಮದನ್ವಯ ಅಶಾಶ್ವತ ನರ ಜನ್ಮ. ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ, ಗುರು ಬಾಂಧವರ ಶವಗಳ ಕಾಂಬುದೇ. ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ, ಗುರು ಬಾಂಧವರ ಶವಗಳ ಕಾಂಬುದೇ. ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ, ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಹೊಡೆದಾಡಿ ಮಡಿದರು, ಹಿಂದೆ ಅನೇಕರು ಹೊಡೆದಾಡಿ ಮಡಿದರು. ಭರತ ಭೂಮಿಯನ್ನು ಯಾರಾಳಿದರು ಸರಿ, ಭರತ ಭೂಮಿಯನ್ನು ಯಾರಾಳಿದರು ಸರಿ. ಸಮರವನಲ್ಲೇ ನಯ್ಯ ಕಮಲಾಕ್ಷ, ಸಮರ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ, ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ, ಹಿಮದನ್ವಯ ಅಶಾಶ್ವತ ನರ ಜನ್ಮ, ಹಿಮದನ್ವಯ ಅಶಾಶ್ವತ ನರ ಜನ್ಮ, ಹಿಮದನ್ವಯ ಅಶಾಶ್ವತ ನರ ಜನ್ಮ. ಸಮರವನಲ್ಲೇ ನಯ್ಯ, ಯದುನಲ್ಲೇ ನಯ್ಯ ಯದುಪತಿ. ನಾನು ಸಹಿಸೆನು ಅಂದ ಬಳಿಕ ನೀನೀಗಲೇ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ಮುಕುಂದ. ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು? ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ? ನಮ್ಮಗಳ ಅಭಿವೃದ್ಧಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಚಚೆ, ಸುಡಬೇಕು ನಮ್ಮಿ ಏಡಿ ಜನ್ಮವನ್ನು. ಓಹೋ ಓಹೋ, ಭೀಮಸೇನ, ನೀನು ಕೂಡ ಸಂಧಿಗೆ ಸಂಬಂಧಿಸಿದಂತೆಯೇ. ಇನ್ನು ಅರ್ಜುನ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿಕೊಳ್ಳುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೇವಗಳಾಗಿವೆ. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನಿಸಿದರೆ ಅಗ್ರಜನೆಂಬ ಮಮಕಾರವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ, ಧಿಕ್ಕಾರವಿರಲಿ ನಮ್ಮಿ ಏಡಿ ಜನ್ಮಕ್ಕೆ. ಓಹೋ ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ಸಮ್ಮತವೇ? ಅಣ್ಣ,
ಮಡದಿಗಾದ ಅಪಮಾನ ಕಡೆಲೇಶ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ಮರೆತೆಯ ಪ್ರಭುವೇ ಮಹಿಮನೋಲಗದೆ ಮಾನುಲಿಯಾದನ್ನ ಮೊರೆಯಾಲಿಸಿ ಪೊರೆದುದ ಪತಿಗಳೈವರಿಂದೆನ್ನ ಪಂಥ ಸಲ್ಲಿಸಲ್ಗೆ ಪಾತಕ ಗುರುಕುಲ ಹತ ಮಾಡಿ ಬಿಡುಮುಡಿಯ ಕಟ್ಟಿಸುವೆನೆ ವೀಕ್ಷಿಸೆ ಜಗದ ಅಪಹಾಸ್ಯವನ್ನು ಸಹಿಸೆನಯ್ಯ ತನುವನೀಗಿಸುವುದೊಂದೇ ರಕ್ಷೆ ಮುಕುಂದ ಕೃಷ್ಣ. ಧರ್ಮ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವ ತಲೆಗೇರಿ ಕೈ ಹಿಡಿದ ಪತ್ನಿಯನ್ನು ಯುದ್ಧದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರು ನನ್ನ ಪತಿ. ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಮಗನನ್ನು ಕೊಂದ ದೋರ್ದಂಡ. ನಿನಗೆ ಬೇಕು ಈ ಗದಾದಂಡ, ಇದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಸಾಕು ಸುಮ್ಮನಿರಿ, ಈ ಪೌರುಷಕ್ಕೇನು ಕಡಿಮೆ ಇಲ್ಲ. ಪಾರ್ಥ, ಫಲ್ಗುಣಿ, ಕಿರೀಟಿ, ಶ್ವೇತವಾಹನ, ಸವ್ಯಸಾಚಿ, ಧನಂಜಯ, ದಶನಾಮಾಧ್ಯಯ, ನಿನಗೇಕೆ ಬೇಕು ಈ ಗಾಂಡೀವ? ಇದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ಧರಿಸಿಕೊಳ್ಳಿ. ಸಾಕು ಸುಮ್ಮನಿರಿ. ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆಯು ಈಡೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವನು. ಇಲ್ಲವಾದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ಕಳೆದುಕೊಳ್ಳುವೆನನ್ನ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಮತ್ತೊಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿ? ಏಕೆ? ಈಕೆಯ ಅಭಿಪ್ರಾಯ ಹೀಗಾಯಿತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನೇ ಕೇಳಿದೆ ಅಲ್ಲ, ಬಿಡು. ಏಕೆ? ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದ್ರೆ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆಸನಾದವನು ಆಲಿಸುವುದು ಪತಿಗಳಾದ ನಿಮ್ಮೈವರ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಹಬ್ಬ ಸಂಬಂಧವಿಲ್ಲದೆ ಎಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನು ತೋ ಗನಗದ ದಂಡದಿಂ ಆ ದುರ್ಯೋಧನನ ತೊಡೆಯ ಪುಡುಗುಟ್ಟುವೆನೆನು ತೋ ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯಳಿಹೇನೋ ಇಡಿಂಬ ಮನೋಹರ ಕಣ್ಣೀರು ಕರೆದಿರುವಲ್ಲವೇ? ಈ ನಿನ್ನ ಕಮ್ಮನಿಗೆ ಬದಲಾಗಿ ಹಗೇಂಡರ ಕಣ್ಣಲ್ಲಿ ಶತಸಹಸ್ರಾರು ಇಡೀ ಕಮ್ಮನಿಯನ್ನೇ ತರಿಸುವೆ. ಕಾಲನೇ ಕೌರವನ ಬೆಂಬಲನಾಗಿ ನಿಲ್ಲಲಿ. ಕಲಗಿ ಕುರು ಸಮುದ್ರವ ಸೆಳೆದು ತರುವೆನು. ಆ ದುರ್ಯೋಧನ ದುಶ್ಯಾಸನನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನೋಡಲ ಪುಡಿಗಟ್ಟಿ ಪಾತಕ್ಕೆ ದುರ್ಯೋಧನ ನೃಪದ ಸುತೆ ಕಟ್ಟಿಸುವೆ ನಿನ್ನೀ ಬಿಡುಮುಡಿಯ ಪಡದಿರುವತೆಯ ನರಕಮರ್ದನ. ದಯಮಾಡಿ ಸಂಜೆಯನ್ನು ಕಾರ್ಮಾಡ ಗುಡಿಗೆ ಗುಡಿಗೆ ಚಿತ್ರಲಿ ಈ ಭೂಮಿ ನಡಕ್ಕೆ ನಡಕ್ಕೆ ಬಿಡಲಿ. ಉಕ್ಕಿರವದಲ್ಲಿ ಸಪ್ತ ಸಾಗರವೇ ಬೋರ್ಗರೆಯಲಿ. ಕಾರ್ಮಾಡ ಗುಡಿಗೆ ಗುಡಿಗೆ ಚಿತ್ರಲಿ ಈ ಭೂಮಿ ನಡಕ್ಕೆ ನಡಕ್ಕೆ ಬಿಡಲಿ. ಉಕ್ಕಿರವದಲ್ಲಿ ಸಪ್ತ ಸಾಗರವೇ ಬೋರ್ಗರೆಯಲಿ. ಗುರುವರ ಶಿರವನ್ನು ಕಡೆಯದ ಬಿಡನು. ಗುರುವರ ಶಿರವನ್ನು ಕಡೆಯದ ಬಿಡನು. ಧರದಿಗಂತದಲ್ಲಿ ಮೊಳಗಿ ಬೇಜವ. ಧರದಿಗಂತದಲ್ಲಿ ಮೊಳಗಿ ಬೇಜವ.
ವಿಕೃತವಾದಿತೆ. ಮರಿತಿರೇಕೆ ಇಂದೊಂದಾಗಿದ್ದು ವಿಪತ್ ಪರಂಪರೆಗಳ ಅನೇಕ ಕ್ಲೇಶಗಳನ್ನು ತಂದೊಡ್ಡಿದ ಪಾಷಾಂಡಿಗಳೊಡನೆ ಸಂಧಿಯೇ. ಅಂದು ಆ ಕಣ್ಣನ ಶಿರವನ್ನು ಭೂಪತನ ಮಾಡುವುದಾಗಿ ಶಪಥಗೈದು ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ದೃಪದ ಕುವಾರಿಗೆ ಕವಿತಿರುವ ಅಪಮಾನದ ಒದಿಕೆಯನ್ನು ಕಿತ್ತೊಗೆಯದೆ ಅದೆಂತಹ ಸಂಧಿ. ಕಾಲಾಕ್ಷರಂ ಮೆಚ್ಚಿಸಿ ಪಡೆದೆನೆ ಪಾಶುಪತಾಸ್ತ್ರವಂ. ಕಾಲಾಕ್ಷರಂ ಮೆಚ್ಚಿಸಿ ಪಡೆದೆನೆ ಪಾಶುಪತಾಸ್ತ್ರವಂ. ವಿಧ ವಿಧ ಅಸ್ತ್ರ ಪ್ರಯೋಗದಿ ಗಳಿಸಿಹೆನ ವಿಜಯನೆಂಬ ಬೆಸರೋ. ಹರಿಗಳಾದ ಕೈಯಲ್ ಅಮಿತೋತ್ಸಾಹದಿಂದಿಹ ಅನುಜರನ್. ಹರಿಗಳಾದ ಕೈಯಲ್ ಅಮಿತೋತ್ಸಾಹದಿಂದಿಹ ಅನುಜರನಿ ಪರಿನೋಯಿಪುದೋ. ತರವೆ ಧರ್ಮಜಕ್ಕೆ ಕೃಷ್ಣ. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚ್ಚಂದಕರವಾಗಿ ಉಳಿಯಬೇಕೆಂದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ಭೀಮಾರ್ಜುನರು ತಮ್ಮ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ಪರಿತಪಿಸುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಅನುದಿನ
ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ನಿನ್ನ ಇಚ್ಛೆಯಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯದೇ ತೀರಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರುಸಭೆ. ತಮ್ಮ ಇಚ್ಛೆಯಂತೆ ಆಗಲಿ ಪರಮಾತ್ಮ. ಅಣ್ಣ, ಧರ್ಮಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು ಅವರಲ್ಲಿ ಸಂಧಿಯನ್ನು ಮಾಡಿಕೊಂಡು ಬರಬೇಡುವೆಂದು ನಿನ್ನಲ್ಲಿ ಸೆರಗೊಡ್ಡಿ ಬೇಡುವೆನಣ್ಣ. ತಂಗಿ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಹೇಗಾದರೂ ಕೆರಳಿಸಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡೇ ಬರುವೆನು. ನೀನು ನಿಶ್ಚಿಂತೆಯಿಂದ ಇರು.